ಮಂಡ್ಯದಿಂದ ಪಾಂಡವಪುರಕ್ಕೆ ಹೋಗುವಂತ ರಸ್ತೆ ಅದು 3 ಕೋಟಿ ರೂಪಾಯಿ ಖರ್ಚು ಮಾಡಿ ಅಲ್ಲಿ ಹೊಸ ರಸ್ತೆಯನ್ನು ನಿರ್ಮಾಣ ಮಾಡಿದ್ರು. ಆದ್ರೆ ಆ ರಸ್ತೆ 3 ಕೋಟಿ ರೂಪಾಯಿ ಖರ್ಚು ಮಾಡಿದ ರಸ್ತೆ 3 ತಿಂಗಳು ಬರಲಿಲ್ಲ. ಹೊಂಡ ಗುಂಡಿ ರಸ್ತೆ. ಪ್ರತಿದಿನವೂ ಕೂಡ ಆ ರಸ್ತೆಯಲ್ಲಿ ಓಡಾಡುವಾಗ ವಾಹನ ಸವಾರರ ಹೈರಾಣಿ. ರಿಪಬ್ಲಿಕ್ ಕನ್ನಡ ಈ ಕುರಿತು ವರದಿಯನ್ನು ಪ್ರಸಾರ ಮಾಡಿದ ನಂತರ ಈಗ ಗುಂಡಿ ರಸ್ತೆಗೆ ಮುಕ್ತಿ ಸಿಕ್ಕಿದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. 3 ಕೋಟಿ ರೂಪಾಯಿ ಅನುದಾನದಿಂದ ರಸ್ತೆ ಕಾಮಗಾರಿ ನಡೆದಿತ್ತು. ಕಾಮಗಾರಿಯಾಗಿ 3 ತಿಂಗಳಿಗೆ ಕಿತ್ತು ಬಂದಿದ್ದ ರಸ್ತೆ ಮಂಡ್ಯದಿಂದ ಪಾಂಡವಪುರಕ್ಕೆ ಸಂಪರ್ಕವನ್ನು ಕಲ್ಪಿಸುವ ರಸ್ತೆ ಅದು. ಈ ಬಗ್ಗೆ ವಿಸ್ತೃತವಾಗಿ ವರದಿಯನ್ನು ರಿಪಬ್ಲಿಕ್ ಕನ್ನಡ ಮಾಡಿತ್ತು. ರಿಪಬ್ಲಿಕ್ ಕನ್ನಡ ವರದಿಯ ಬಳಿಕ ಕಡೆಗೂ ಕೂಡ ರಸ್ತೆಗೆ ಡಾಂಬರ್ ಹಾಕಿದ್ದಾರೆ ಸಿಬ್ಬಂದಿ. ಅದೇನು ಹಂಸಿ ಕಿತ್ತಾಗಿದೆ, ಅದೇ ಹೇಳ್ತಾ ಇದ್ರ ಹಂಸಿದ ಆಯ್ತು ವಿಡಿಯೋ ಮಾಡ್ತಾ ಇದ್ದೆ. ಮನೆ ಅಲ್ಲಿಡ ಮಂಡ್ಯದಿಂದ ಪಾಂಡವಪುರಕ್ಕೆ ಹೋಗುವಂತ ರಸ್ತೆ ಅದು 3 ಕೋಟಿ ರೂಪಾಯಿ ಖರ್ಚು ಮಾಡಿ ಅಲ್ಲಿ ಹೊಸ ರಸ್ತೆಯನ್ನು ನಿರ್ಮಾಣ ಮಾಡಿದ್ರು. ಆದ್ರೆ ಆ ರಸ್ತೆ 3 ಕೋಟಿ ರೂಪಾಯಿ ಖರ್ಚು ಮಾಡಿದ ರಸ್ತೆ 3 ತಿಂಗಳು ಬರಲಿಲ್ಲ. ಹೊಂಡ ಗುಂಡಿ ರಸ್ತೆ. ಪ್ರತಿದಿನವೂ ಕೂಡ ಆ ರಸ್ತೆಯಲ್ಲಿ ಓಡಾಡುವಾಗ ವಾಹನ ಸವಾರರ ಹೈರಾಣಿ. ರಿಪಬ್ಲಿಕ್ ಕನ್ನಡ ಈ ಕುರಿತು ವರದಿಯನ್ನು ಪ್ರಸಾರ ಮಾಡಿದ ನಂತರ ಈಗ ಗುಂಡಿ ರಸ್ತೆಗೆ ಮುಕ್ತಿ ಸಿಕ್ಕಿದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. 3 ಕೋಟಿ ರೂಪಾಯಿ ಅನುದಾನದಿಂದ ರಸ್ತೆ ಕಾಮಗಾರಿ ನಡೆದಿತ್ತು. ಕಾಮಗಾರಿಯಾಗಿ 3 ತಿಂಗಳಿಗೆ ಕಿತ್ತು ಬಂದಿದ್ದ ರಸ್ತೆ ಮಂಡ್ಯದಿಂದ ಪಾಂಡವಪುರಕ್ಕೆ ಸಂಪರ್ಕವನ್ನು ಕಲ್ಪಿಸುವ ರಸ್ತೆ ಅದು. ಈ ಬಗ್ಗೆ ವಿಸ್ತೃತವಾಗಿ ವರದಿಯನ್ನು ರಿಪಬ್ಲಿಕ್ ಕನ್ನಡ ಮಾಡಿತ್ತು. ರಿಪಬ್ಲಿಕ್ ಕನ್ನಡ ವರದಿಯ ಬಳಿಕ ಕಡೆಗೂ ಕೂಡ ರಸ್ತೆಗೆ ಡಾಂಬರ್ ಹಾಕಿದ್ದಾರೆ ಸಿಬ್ಬಂದಿ. ಅದೇನು ಹಂಸಿ ಕಿತ್ತಾಗಿದೆ, ಅದೇ ಹೇಳ್ತಾ ಇದ್ರ ಹಂಸಿದ ಆಯ್ತು ವಿಡಿಯೋ ಮಾಡ್ತಾ ಇದ್ದೆ. ಮನೆ ಅಲ್ಲಿಡ ಮಂಡ್ಯದಿಂದ ಪಾಂಡವಪುರಕ್ಕೆ ಹೋಗುವಂತ ರಸ್ತೆ ಅದು 3 ಕೋಟಿ ರೂಪಾಯಿ ಖರ್ಚು ಮಾಡಿ ಅಲ್ಲಿ ಹೊಸ ರಸ್ತೆಯನ್ನು ನಿರ್ಮಾಣ ಮಾಡಿದ್ರು. ಆದ್ರೆ ಆ ರಸ್ತೆ 3 ಕೋಟಿ ರೂಪಾಯಿ ಖರ್ಚು ಮಾಡಿದ ರಸ್ತೆ 3 ತಿಂಗಳು ಬರಲಿಲ್ಲ. ಹೊಂಡ ಗುಂಡಿ ರಸ್ತೆ. ಪ್ರತಿದಿನವೂ ಕೂಡ ಆ ರಸ್ತೆಯಲ್ಲಿ ಓಡಾಡುವಾಗ ವಾಹನ ಸವಾರರ ಹೈರಾಣಿ. ರಿಪಬ್ಲಿಕ್ ಕನ್ನಡ ಈ ಕುರಿತು ವರದಿಯನ್ನು ಪ್ರಸಾರ ಮಾಡಿದ ನಂತರ ಈಗ ಗುಂಡಿ ರಸ್ತೆಗೆ ಮುಕ್ತಿ ಸಿಕ್ಕಿದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. 3 ಕೋಟಿ ರೂಪಾಯಿ ಅನುದಾನದಿಂದ ರಸ್ತೆ ಕಾಮಗಾರಿ ನಡೆದಿತ್ತು. ಕಾಮಗಾರಿಯಾಗಿ 3 ತಿಂಗಳಿಗೆ ಕಿತ್ತು ಬಂದಿದ್ದ ರಸ್ತೆ ಮಂಡ್ಯದಿಂದ ಪಾಂಡವಪುರಕ್ಕೆ ಸಂಪರ್ಕವನ್ನು ಕಲ್ಪಿಸುವ ರಸ್ತೆ ಅದು. ಈ ಬಗ್ಗೆ ವಿಸ್ತೃತವಾಗಿ ವರದಿಯನ್ನು ರಿಪಬ್ಲಿಕ್ ಕನ್ನಡ ಮಾಡಿತ್ತು. ರಿಪಬ್ಲಿಕ್ ಕನ್ನಡ ವರದಿಯ ಬಳಿಕ ಕಡೆಗೂ ಕೂಡ ರಸ್ತೆಗೆ ಡಾಂಬರ್ ಹಾಕಿದ್ದಾರೆ ಸಿಬ್ಬಂದಿ. ಅದೇನು ಹಂಸಿ ಕಿತ್ತಾಗಿದೆ, ಅದೇ ಹೇಳ್ತಾ ಇದ್ರ ಹಂಸಿದ ಆಯ್ತು ವಿಡಿಯೋ ಮಾಡ್ತಾ ಇದ್ದೆ. ಮನೆ ಅಲ್ಲಿಡ ಮಂಡ್ಯದಿಂದ ಪಾಂಡವಪುರಕ್ಕೆ ಹೋಗುವಂತ ರಸ್ತೆ ಅದು 3 ಕೋಟಿ ರೂಪಾಯಿ ಖರ್ಚು ಮಾಡಿ ಅಲ್ಲಿ ಹೊಸ ರಸ್ತೆಯನ್ನು ನಿರ್ಮಾಣ ಮಾಡಿದ್ರು. ಆದ್ರೆ ಆ ರಸ್ತೆ 3 ಕೋಟಿ ರೂಪಾಯಿ ಖರ್ಚು ಮಾಡಿದ ರಸ್ತೆ 3 ತಿಂಗಳು ಬರಲಿಲ್ಲ. ಹೊಂಡ ಗುಂಡಿ ರಸ್ತೆ. ಪ್ರತಿದಿನವೂ ಕೂಡ ಆ ರಸ್ತೆಯಲ್ಲಿ ಓಡಾಡುವಾಗ ವಾಹನ ಸವಾರರ ಹೈರಾಣಿ. ರಿಪಬ್ಲಿಕ್ ಕನ್ನಡ ಈ ಕುರಿತು ವರದಿಯನ್ನು ಪ್ರಸಾರ ಮಾಡಿದ ನಂತರ ಈಗ ಗುಂಡಿ ರಸ್ತೆಗೆ ಮುಕ್ತಿ ಸಿಕ್ಕಿದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. 3 ಕೋಟಿ ರೂಪಾಯಿ ಅನುದಾನದಿಂದ ರಸ್ತೆ ಕಾಮಗಾರಿ ನಡೆದಿತ್ತು. ಕಾಮಗಾರಿಯಾಗಿ 3 ತಿಂಗಳಿಗೆ ಕಿತ್ತು ಬಂದಿದ್ದ ರಸ್ತೆ ಮಂಡ್ಯದಿಂದ ಪಾಂಡವಪುರಕ್ಕೆ ಸಂಪರ್ಕವನ್ನು ಕಲ್ಪಿಸುವ ರಸ್ತೆ ಅದು. ಈ ಬಗ್ಗೆ ವಿಸ್ತೃತವಾಗಿ ವರದಿಯನ್ನು ರಿಪಬ್ಲಿಕ್ ಕನ್ನಡ ಮಾಡಿತ್ತು. ರಿಪಬ್ಲಿಕ್ ಕನ್ನಡ ವರದಿಯ ಬಳಿಕ ಕಡೆಗೂ ಕೂಡ ರಸ್ತೆಗೆ ಡಾಂಬರ್ ಹಾಕಿದ್ದಾರೆ ಸಿಬ್ಬಂದಿ. ಅದೇನು ಹಂಸಿ ಕಿತ್ತಾಗಿದೆ, ಅದೇ ಹೇಳ್ತಾ ಇದ್ರ ಹಂಸಿದ ಆಯ್ತು
ವಿಡಿಯೋ ಮಾಡ್ತಾ ಇಲ್ಲಿ ಬನ್ನಿ ಅಲ್ಲ ಮನೆ ಅಲ್ಲಿಡೆ ಅಲ್ಲಿ ಅವನು ಹೇಳಿ ಬಿಡ್ತೀನಿ ನಿಂತ್ಕೊಳ್ಳ. ಮಂಡ್ಯದಿಂದ ಪಾಂಡವಪುರಕ್ಕೆ ಹೋಗುವಂತ ರಸ್ತೆ ಅದು 3 ಕೋಟಿ ರೂಪಾಯಿ ಖರ್ಚು ಮಾಡಿ ಅಲ್ಲಿ ಹೊಸ ರಸ್ತೆಯನ್ನು ನಿರ್ಮಾಣ ಮಾಡಿದ್ರು. ಆದ್ರೆ ಆ ರಸ್ತೆ 3 ಕೋಟಿ ರೂಪಾಯಿ ಖರ್ಚು ಮಾಡಿದ ರಸ್ತೆ 3 ತಿಂಗಳು ಬರಲಿಲ್ಲ. ಹೊಂಡ ಗುಂಡಿ ರಸ್ತೆ. ಪ್ರತಿದಿನವೂ ಕೂಡ ಆ ರಸ್ತೆಯಲ್ಲಿ ಓಡಾಡುವಾಗ ವಾಹನ ಸವಾರರ ಹೈರಾಣಿ. ರಿಪಬ್ಲಿಕ್ ಕನ್ನಡ ಈ ಕುರಿತು ವರದಿಯನ್ನು ಪ್ರಸಾರ ಮಾಡಿದ ನಂತರ ಈಗ ಗುಂಡಿ ರಸ್ತೆಗೆ ಮುಕ್ತಿ ಸಿಕ್ಕಿದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. 3 ಕೋಟಿ ರೂಪಾಯಿ ಅನುದಾನದಿಂದ ರಸ್ತೆ ಕಾಮಗಾರಿ ನಡೆದಿತ್ತು. ಕಾಮಗಾರಿಯಾಗಿ 3 ತಿಂಗಳಿಗೆ ಕಿತ್ತು ಬಂದಿದ್ದ ರಸ್ತೆ ಮಂಡ್ಯದಿಂದ ಪಾಂಡವಪುರಕ್ಕೆ ಸಂಪರ್ಕವನ್ನು ಕಲ್ಪಿಸುವ ರಸ್ತೆ ಅದು. ಈ ಬಗ್ಗೆ ವಿಸ್ತೃತವಾಗಿ ವರದಿಯನ್ನ ರಿಪಬ್ಲಿಕ್ ಕನ್ನಡ ಮಾಡಿತ್ತು. ರಿಪಬ್ಲಿಕ್ ಕನ್ನಡ ವರದಿಯ ಬಳಿಕ ಕಡೆಗೂ ಕೂಡ ರಸ್ತೆಗೆ ಡಾಂಬರ್ ಹಾಕಿದ್ದಾರೆ ಸಿಬ್ಬಂದಿ. ಅದೇನು ಹಂಸಿ ಕಿತ್ತಾಗಿದೆ ಅದೇ ಹೇಳ್ತಾ ಇದ್ರ ಹಂಸಿದ ಆಯ್ತು ವಿಡಿಯೋ ಮಾಡ್ತಾ ಇಲ್ಲಿ ಬನ್ನಿ ಅಲ್ಲ ಮನೆ ಅಲ್ಲಿಡೆ ಅಲ್ಲಿ ಅವನು ಹೇಳಿ ಬಿಡ್ತೀನಿ ನಿಂತ್ಕೊಳ್ಳ. ಮಂಡ್ಯದಿಂದ ಪಾಂಡವಪುರಕ್ಕೆ ಹೋಗುವಂತ ರಸ್ತೆ ಅದು 3 ಕೋಟಿ ರೂಪಾಯಿ ಖರ್ಚು ಮಾಡಿ ಅಲ್ಲಿ ಹೊಸ ರಸ್ತೆಯನ್ನು ನಿರ್ಮಾಣ ಮಾಡಿದ್ರು. ಆದ್ರೆ ಆ ರಸ್ತೆ 3 ಕೋಟಿ ರೂಪಾಯಿ ಖರ್ಚು ಮಾಡಿದ ರಸ್ತೆ 3 ತಿಂಗಳು ಬರಲಿಲ್ಲ. ಹೊಂಡ ಗುಂಡಿ ರಸ್ತೆ. ಪ್ರತಿದಿನವೂ ಕೂಡ ಆ ರಸ್ತೆಯಲ್ಲಿ ಓಡಾಡುವಾಗ ವಾಹನ ಸವಾರರ ಹೈರಾಣಿ. ರಿಪಬ್ಲಿಕ್ ಕನ್ನಡ ಈ ಕುರಿತು ವರದಿಯನ್ನು ಪ್ರಸಾರ ಮಾಡಿದ ನಂತರ ಈಗ ಗುಂಡಿ ರಸ್ತೆಗೆ ಮುಕ್ತಿ ಸಿಕ್ಕಿದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. 3 ಕೋಟಿ ರೂಪಾಯಿ ಅನುದಾನದಿಂದ ರಸ್ತೆ ಕಾಮಗಾರಿ ನಡೆದಿತ್ತು. ಕಾಮಗಾರಿಯಾಗಿ 3 ತಿಂಗಳಿಗೆ ಕಿತ್ತು ಬಂದಿದ್ದ ರಸ್ತೆ ಮಂಡ್ಯದಿಂದ ಪಾಂಡವಪುರಕ್ಕೆ ಸಂಪರ್ಕವನ್ನು ಕಲ್ಪಿಸುವ ರಸ್ತೆ ಅದು. ಈ ಬಗ್ಗೆ ವಿಸ್ತೃತವಾಗಿ ವರದಿಯನ್ನ ರಿಪಬ್ಲಿಕ್ ಕನ್ನಡ ಮಾಡಿತ್ತು. ರಿಪಬ್ಲಿಕ್ ಕನ್ನಡ ವರದಿಯ ಬಳಿಕ ಕಡೆಗೂ ಕೂಡ ರಸ್ತೆಗೆ ಡಾಂಬರ್ ಹಾಕಿದ್ದಾರೆ ಸಿಬ್ಬಂದಿ. ಅದೇನು ಹಂಸಿ ಕಿತ್ತಾಗಿದೆ ಅದೇ ಹೇಳ್ತಾ ಇದ್ರ ಹಂಸಿದ ಆಯ್ತು ವಿಡಿಯೋ ಮಾಡ್ತಾ ಇಲ್ಲಿ ಬನ್ನಿ ಅಲ್ಲ ಮನೆ ಅಲ್ಲಿಡೆ ಅಲ್ಲಿ ಅವನು ಹೇಳಿ ಬಿಡ್ತೀನಿ ನಿಂತ್ಕೊಳ್ಳ. ಮಂಡ್ಯದಿಂದ ಪಾಂಡವಪುರಕ್ಕೆ ಹೋಗುವಂತ ರಸ್ತೆ ಅದು 3 ಕೋಟಿ ರೂಪಾಯಿ ಖರ್ಚು ಮಾಡಿ ಅಲ್ಲಿ ಹೊಸ ರಸ್ತೆಯನ್ನು ನಿರ್ಮಾಣ ಮಾಡಿದ್ರು. ಆದ್ರೆ ಆ ರಸ್ತೆ 3 ಕೋಟಿ ರೂಪಾಯಿ ಖರ್ಚು ಮಾಡಿದ ರಸ್ತೆ 3 ತಿಂಗಳು ಬರಲಿಲ್ಲ. ಹೊಂಡ ಗುಂಡಿ ರಸ್ತೆ. ಪ್ರತಿದಿನವೂ ಕೂಡ ಆ ರಸ್ತೆಯಲ್ಲಿ ಓಡಾಡುವಾಗ ವಾಹನ ಸವಾರರ ಹೈರಾಣಿ. ರಿಪಬ್ಲಿಕ್ ಕನ್ನಡ ಈ ಕುರಿತು ವರದಿಯನ್ನು ಪ್ರಸಾರ ಮಾಡಿದ ನಂತರ ಈಗ ಗುಂಡಿ ರಸ್ತೆಗೆ ಮುಕ್ತಿ ಸಿಕ್ಕಿದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. 3 ಕೋಟಿ ರೂಪಾಯಿ ಅನುದಾನದಿಂದ ರಸ್ತೆ ಕಾಮಗಾರಿ ನಡೆದಿತ್ತು. ಕಾಮಗಾರಿಯಾಗಿ 3 ತಿಂಗಳಿಗೆ ಕಿತ್ತು ಬಂದಿದ್ದ ರಸ್ತೆ ಮಂಡ್ಯದಿಂದ ಪಾಂಡವಪುರಕ್ಕೆ ಸಂಪರ್ಕವನ್ನು ಕಲ್ಪಿಸುವ ರಸ್ತೆ ಅದು. ಈ ಬಗ್ಗೆ ವಿಸ್ತೃತವಾಗಿ ವರದಿಯನ್ನ ರಿಪಬ್ಲಿಕ್ ಕನ್ನಡ ಮಾಡಿತ್ತು. ರಿಪಬ್ಲಿಕ್ ಕನ್ನಡ ವರದಿಯ ಬಳಿಕ ಕಡೆಗೂ ಕೂಡ ರಸ್ತೆಗೆ ಡಾಂಬರ್ ಹಾಕಿದ್ದಾರೆ ಸಿಬ್ಬಂದಿ. ಅದೇನು ಹಂಸಿ ಕಿತ್ತಾಗಿದೆ ಅದೇ ಹೇಳ್ತಾ ಇದ್ರ ಹಂಸಿದ ಆಯ್ತು ವಿಡಿಯೋ ಮಾಡ್ತಾ ಇಲ್ಲಿ ಬನ್ನಿ ಅಲ್ಲ ಮನೆ ಅಲ್ಲಿಡೆ ಅಲ್ಲಿ ಅವನು ಹೇಳಿ ಬಿಡ್ತೀನಿ ನಿಂತ್ಕೊಳ್ಳ.